ಕೆ ಶಿವಕುಮಾರ್ ದೈವ ಭಕ್ತ, ರಾಹುಕಾಲ ಗುಳಿಕಾಲವನ್ನು ನಂಬುವವರು. ದೇವರು ದಿಂಡ್ರು ಅಂದ್ರೆ ಪ್ರೀತಿ ಜಾಸ್ತಿ. ಇಂತಹ ಡಿಕೆ ಇದ್ದಕ್ಕಿದ್ದಂತೆ ನವಿಲು ನಾಗದೇವರ ಪೂಜೆಗೆ ಹೋಗಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿದ್ರೆ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಮಾಡಿಸಿ ಸಂಕಲ್ಪ ಮಾಡಿ ಬಂದಿದ್ದಾರೆ. ಏನು ಆ ಸಂಕಲ್ಪ, ಆ ದೇವಸ್ಥಾನ, ಆ ಪೂಜೆಯ ವಿಶೇಷತೆ ಏನು? ಇದೇ ಈ ಹೊತ್ತಿನ ಗ್ಯಾರಂಟಿ ವಿಶೇಷ ಡಿಕೆ ಅಮಾವಾಸ್ಯೆ ನಾಗಪೂಜೆ. ನಾನು ರಾಮ್ ಬಡ್ಗೇರ್. ನವಿಲು ಕಂಡ್ರೆ ಹಾವಿಗೆ ಭಯ, ಹಾವು ಕಂಡ್ರೆ ನವಿಲಿಗೆ ಭರ್ಜರಿ ಭೋಜನ. ನವಿಲು ಇದ್ದ ಕಡೆ ಹಾವು ಇರಲ್ಲ ಅಂತ ವಿಶೇಷ ದೇವಸ್ಥಾನ ನವಿಲೆ ನಾಗೇಶ್ವರ. ಆ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಮಾಡಿಸಿ ಬಂದಿದ್ದಾರೆ ಡಿಕೆ ಶಿವಕುಮಾರ್. ಅದು ಕೂಡ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಎಸ್ಕಾಟಿನವರನ್ನು ಬಿಟ್ಟು ಹೋಗಿ ಬಂದಿದ್ದಾರೆ. ಅಷ್ಟಕ್ಕೂ ಅಲ್ಲಿ ಡಿಕೆ ಶಿವಕುಮಾರ್ ಮಾಡಿರೋ ಸಂಕಲ್ಪ ಏನು ನೀವೇ ನೋಡಿ. ಒಂದು ಕಡೆ ಭೀಮನ ಅಮಾವಾಸ್ಯೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಮಾಡಿದ್ದು ಮಾತ್ರ ನಾಗಾರಾಧನೆ. ಈ ಮೂರು ವಿಷಯಗಳ ಮಧ್ಯೆ ಒಂದು ಲಿಂಕ್ ಇದೆ. ಮೊದಲನೇದಾಗಿ ಭೀಮನ ಅಮಾವಾಸ್ಯೆಯ ಮಹತ್ವ ಹೇಳಿ ಬಿಡ್ತೇವೆ. ಗಂಡ ಭೀಮನಂತೆ ಕಾಪಾಡಲಿ ಎಂದು ಪೂಜಿಸುವ ಹಬ್ಬ. ಆಷಾಢ ಕಳೀತಾ ಇದ್ದಂತೆ ಬರುವ ಮೊದಲ ಅಮಾವಾಸ್ಯೆ. ಈ ದಿನಕ್ಕೆ ಹಿಂದೂಗಳಲ್ಲಿ ವಿಶೇಷ ನಂಬಿಕೆ ಇದೆ. ಈ ಭೀಮನ ಅಮಾವಾಸ್ಯೆಯೇ ಭೀಮನ ಜನ್ಮದಿನ ಎಂಬ ನಂಬಿಕೆಯೂ ಇದೆ. ಅಷ್ಟೇ ಅಲ್ಲ, ಇದೇ ಒಂದು ಭೀಮನ ಅಮಾವಾಸ್ಯೆ ಎಂದೇ ಭೀಮಸೇನ ಬಕಾಸುರನನ್ನ ಸಂಹರಿಸಿದ ದಿನ ಎಂಬ ಪ್ರತೀತಿಯೂ ಇದೆ. ದಕ್ಷಿಣದಲ್ಲಿ ಅಂದ್ರೆ ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿ ಭೀಮನ ಅಮಾವಾಸ್ಯೆಯನ್ನ ವಿಶೇಷವಾಗಿ ಆಚರಿಸುತ್ತಾರೆ. ಸ್ವಯಂವರದಲ್ಲಿ ಅರ್ಜುನ ದ್ರೌಪದಿಯನ್ನ ಗೆದ್ದನಾದರೂ ಮದುವೆಯಾದ ಮೇಲೆ ದ್ರೌಪದಿಗೆ ಪಂಚಪಾಂಡವರಲ್ಲಿ ಪ್ರೀತಿ ಪಾತ್ರನಾಗಿದ್ದವನು ಭೀಮ. ದ್ರೌಪದಿಗೆ ಸಂಕಷ್ಟ ತಂದವರ ಹುಟ್ಟಡಗಿಸಿದವನು ಭೀಮ. ಭೀಮನಂತಹ ಗಂಡ ಸಿಗಲಿ ಅಂತ ಬಯಸುವ ಹೆಣ್ಣು ಮಕ್ಕಳಿಗೆ ಕೊರತೆ ಇಲ್ಲ. ಈ ದಿನವನ್ನ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಅಂತಾರೆ. ಅಷ್ಟೇ ಅಲ್ಲ, ಶೈವರ ನಂಬಿಕೆಯ ಪ್ರಕಾರ ಇದು ಪಾರ್ವತಿಯನ್ನು ಈಶ್ವರನು ಮದುವೆಯಾದ ದಿನವೂ ಹೌದಂತೆ. ಆದ್ರೆ ಇವೆಲ್ಲವೂ ಪುರಾಣ. ಭೀಮನ ಅಮಾವಾಸ್ಯೆಗೆ ಇನ್ನೊಂದು ಮಹತ್ವವೂ ಇದೆ. ಭೀಮನ ಅಮಾವಾಸ್ಯೆ ಪೂಜೆಗಳಿಂದ ಗ್ರಹ ದೋಷ ನಿವಾರಣೆ.
ಇದು ಇನ್ನೊಂದು ನಂಬಿಕೆ. ಭೀಮನ ಅಮಾವಾಸ್ಯೆಗೆ ವಿಶೇಷ ಮಹತ್ವ ಇದೆ. ಈ ಅಮಾವಾಸ್ಯೆಯಂದು ಗ್ರಹ ದೋಷ ನಿವಾರಣೆ ಪೂಜೆ ಮಾಡಿಸಿದ್ರೆ ಗ್ರಹ ದೋಷ, ಕಾಳಸರ್ಪ ದೋಷ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ. ಅಂಥದ್ದೇ ವಿಶೇಷ ಪೂಜೆ ಮಾಡಿಸಿದ್ದಾರೆ ಡಿಕೆ ಶಿವಕುಮಾರ್. ಭೀಮನ ಅಮಾವಾಸ್ಯೆಯಂದೇ ಡಿಕೆ ನಾಗಪ್ಪನ ಆರಾಧನೆ. ಡಿಕೆ ಕೇಳಿದ ವರ ಕೊಡ್ತಾನ ನವಿಲೆ ನಾಗದೇವರು. ನೀವಿಲ್ಲಿ ನೋಡ್ತಾ ಇರೋದು ನವಿಲೆ ನಾಗದೇವರ ದೇವಸ್ಥಾನ. ನವಿಲು ಹಾವನ್ನು ತಿನ್ನುತ್ತದೆ. ನವಿಲಿನ ಸಪ್ಪಳ ಕೇಳಿದ್ರೆ ಅಲ್ಲಿ ಹಾವುಗಳಿರೋದಿಲ್ಲ. ಹೀಗಿದ್ದರೂ ಈ ಪುಣ್ಯ ಕ್ಷೇತ್ರದ ಹೆಸರು ನವಿಲೆ ನಾಗದೇವರು. ಇಂಥದ್ದೊಂದು ಕ್ಷೇತ್ರಕ್ಕೆ ಖುದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸಿ ವಿಶೇಷ ಪೂಜೆ ನೆರವೇರಿಸಿ ವಿಶೇಷ ಸಂಕಲ್ಪವನ್ನು ಮಾಡಿದ್ದಾರೆ. ಆ ಸಂಕಲ್ಪ ಏನೆಂಬುದು ಅವರಿಗೆ ಮಾತ್ರ ಗೊತ್ತು. ಆದ್ರೆ ಅದು ಈಗ ಜಗತ್ತಿಗೆ ಗೊತ್ತಿರೋ ವಿಷಯವಾದ್ದರಿಂದ ಡಿಕೆ ಶಿವಕುಮಾರ್ ಸಿಎಂ ಆಗುವ ಕನಸನ್ನೇ ನವಿಲೆ ನಾಗದೇವರ ಬಳಿ ಹೇಳಿಕೊಂಡಿದ್ದಾರೆ ಅನ್ನೋದು ಜನರ ನಂಬಿಕೆ. ಈ ಅವರು 13ನೇ ತಾರೀಕು ಈ ಕ್ಷೇತ್ರಕ್ಕೆ ಬರಬೇಕಾಗಿತ್ತು. ನಾವು ಅವರಿಗೆ ಒಂದು ನಿಗದಿ ಮಾಡಿದ್ದು ಏನು, ಅವರು ರಮಾಪುರಿ ಪೀಠಕ್ಕೆ ನಾವೊಂದು ಶಿವಾನುಗ್ರಹ ಸೇವಾ ಪ್ರತಿಷ್ಠಾನ ವತಿಯಿಂದ ಒಂದು ಸುವರ್ಣ ಮಂಟಪ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಆ ಮಂಟಪ ಸಮರ್ಪಣೆ ಕಾರ್ಯಕ್ರಮನ 13ನೇ ತಾರೀಕಿದೆ, ಹೋದ 13ನೇ ತಾರೀಕು ಇಟ್ಕೊಂಡಿದ್ದು. ಆ ಕಾರ್ಯಕ್ರಮಕ್ಕೆ ಬರಬೇಕಾಯಿತು, ಕಾಲಾಂತರಗಳಿಂದ ಬರ್ಲಿಕ್ಕಾಗಲಿಲ್ಲ. ಆಗ ಅವ್ರು ಹೇಳಿದ್ರು, ಖಂಡಿತ ನಾನು ಬರ್ತೀನಿ, ಒಂದಿನ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿ ನೀವು ಆ ಮಂಟಪನೂ ಕೂಡ ದರ್ಶನ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಿನ್ನೆ ರಾತ್ರಿ ಬಂದು ತಡರಾತ್ರಿ ಬಂದಿದ್ರು. ಬಂದು ಸ್ವಾಮಿಯವರು ದರ್ಶನ ಮಾಡಿ ವಿಶೇಷ ಸಂಕಲ್ಪವನ್ನು ಕೂಡ ಮಾಡಿದ್ದಾರೆ. ಅದೊಂದು ಸಂಕಲ್ಪ ಮಾಡುವ ಸಲುವಾಗಿಯೇ ಡಿಕೆ ಶಿವಕುಮಾರ್ ಇಲ್ಲಿಗೆ ಬಂದಿದ್ದಾರೆ. ಆದ್ರೆ ಆ ಸಂಕಲ್ಪ ಏನು ಅನ್ನೋದನ್ನ ಬಿಟ್ಟು ಕೊಟ್ಟಿಲ್ಲ. ವೀಕ್ಷಕರೇ, ಈ ಕ್ಷೇತ್ರಕ್ಕೆ ತನ್ನದೇ ಆದ ಮಹತ್ವ ಇದೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗಕ್ಕೂ ಈ ಕ್ಷೇತ್ರದ ಜೊತೆ ಸಂಬಂಧ ಇದೆ. ಪ್ರತಿಷ್ಠಾಪಿಸಿದ್ದಲ್ಲ ಉದ್ಭವ ಮೂರ್ತಿ ನವಿಲೆ ನಾಗೇಶ್ವರ. ಇಲ್ಲಿ ಇರೋದು ಸೋಮೇಶ್ವರ, ಚಂಡಿಕೇಶ್ವರ, ಬ್ರಹ್ಮಲಿಂಗೇಶ್ವರ, ಸಿದ್ಧಲಿಂಗೇಶ್ವರ ಮತ್ತು ನಾಗೇಶ್ವರ ಲಿಂಗ ಇರುವ ಪಂಚಲಿಂಗೇಶ್ವರ ಪುಣ್ಯಕ್ಷೇತ್ರ. ಅಲ್ಲಿಂದ ಸ್ವಲ್ಪವೇ ದೂರದಲ್ಲಿ ಪಾರ್ವತಮ್ಮನ ದೇವಸ್ಥಾನವೂ ಇದೆ. ಈ ಕ್ಷೇತ್ರದಲ್ಲಿ ನಾಗದೋಷ ನಿವಾರಣೆಗಾಗಿಯೇ ಮಜ್ಜನ ಬಾವಿ ಇದೆ. ಮಜ್ಜನ ಬಾವಿ ಅಂದ್ರೆ ಸ್ನಾನದ ಬಾವಿ ಎಂದರ್ಥ. ಇಲ್ಲಿಗೆ ಬಂದು ಈ ಬಾವಿಯಿಂದ ಒಂದು ಬಿಂದಿಗೆ ನೀರನ್ನ ಮೈ ಮೇಲೆ ಹಾಕಿಕೊಂಡ್ರೆ ಸಾಕು, ಅರ್ಧ ದೋಷ ನಿವಾರಣೆಯಾದಂತೆ. ಇಲ್ಲಿ ವಿಶೇಷ ಅಂದ್ರೆ ಸರ್ಪದೋಷ ನಿವಾರಣೆ ಕ್ಷೇತ್ರ. ಕುಕ್ಕೆ ಸುಬ್ರಹ್ಮಣ್ಯ, ಕಾಳಹಸ್ತಿ ಘಾಟಿ ಅಲ್ಲೆಲ್ಲ ದೋಷಗಳನ್ನ ಪರಿಹಾರವನ್ನು ಮಾಡಿಸಿ, ಪರಿಹಾರ ಆಗದೆ ಹೋದಂತವ್ರು ಕೂಡ ಇಲ್ಲಿ ಬಂದು ಪರಿಹಾರ ಮಾಡಿಸಿದ್ರೆ ಎಲ್ಲರೂ ಕೂಡ ಒಳ್ಳೇದಾಗ್ತದೆ. ಮನುಷ್ಯನಿಗೆ ವಿಶೇಷವಾಗಿ ಸರ್ಪದೋಷ ವಿಶೇಷವಾಗಿರ್ತಕ್ಕಂಥದ್ದು. ಸರ್ಪದೋಷ ಇದ್ದಂಥವ್ರಿಗೆ ಎಲ್ಲ ಕಾರ್ಯಗಳು ಕೂಡ ಅಡಚಣೆಗಳಾಗ್ತದೆ. ಅಡಚಣೆ ಪರಿಹಾರ ಆಗಬೇಕು ಅಂದ್ರೆ ಸರ್ಪದೋಷ ಪರಿಹಾರವನ್ನು ಮಾಡಿಸ್ಬೇಕು. ಹೌದು, ಹೀಗಾಗಿಯೇ ಇದನ್ನ ಎರಡನೇ ಕುಕ್ಕೆ ಸುಬ್ರಹ್ಮಣ್ಯ ಎಂದು ಕರೆಯುವವರು ಇದ್ದಾರೆ. ಹೀಗಾಗಿಯೇ ಇಲ್ಲಿ ನಾಗದೋಷ ಇದ್ದವರು ಜನ್ಮ ನಕ್ಷತ್ರದ ಪ್ರಕಾರ ಬಂದು ಮಜ್ಜನ ಬಾವಿಯಿಂದ ನೀರು ಹಾಕಿಸಿಕೊಂಡು ಉರುಳು ಸೇವೆಯನ್ನು ಮಾಡ್ತಾರೆ, ಇಲ್ಲವೇ ಹೆಜ್ಜೆ ಸೇವೆ ಮಾಡ್ತಾರೆ. ದೇವಾಲಯದಲ್ಲಿ ನೀಡುವ ಹುತ್ತದ ಮಣ್ಣನ್ನ ಗಂಧವನ್ನ ಲೇಪಿಸಿಕೊಳ್ತಾರೆ. ಅಷ್ಟಾದರೆ ಸರ್ಪದೋಷ ನಿವಾರಣೆಯಾಗುತ್ತದೆ ಅನ್ನೋದು ನಂಬಿಕೆ. ನಿನ್ನೆ ಅಷ್ಟೇ ಬಂದಿದ್ದು. ನಾವು 2 ಬಾರಿ ಭೇಟಿ ಮಾಡಿ ಅವ್ರನ್ನ ಇಲ್ಲಿ ಕ್ಷೇತ್ರಕ್ಕೆ ಬನ್ನಿ ಸರ್, ಈ ಥರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ನೀವು ಬರಬೇಕು ಅಂತ ಹೇಳಿದ್ದು. ಬರ್ತೀವಿ ಅಂತ ಹೇಳಿದ್ರು. ಆಗ ಸ್ವಲ್ಪ ಏನೋ ಸಮಸ್ಯೆ ಇದ್ರಿಂದ ಬರ್ಲಿಕ್ಕೆ ಆಗಲಿಲ್ಲ. ಅದಾದ ನಂತರ ಇದೇ ಪ್ರಥಮ ಬಾರಿಗೆ ಅವ್ರು ಬಂದಿರತಕ್ಕಂಥದ್ದು. ಪ್ರಥಮ ಬಾರಿಗೆ ಬಂದು ಕ್ಷೇತ್ರ ಸ್ವಾಮಿ ದರ್ಶನ ಮಾಡಿ ಒಂದು ಪೂಜೆಯಲ್ಲಿ ಮನೆಯಲ್ಲಿ ಪೂಜೆಗೆ ಕೈಗೊಂಡಿದ್ರು. ಆ ಪೂಜೆ ಮುಗಿಸ್ಕೊಂಡು ಹೊರಟು. ಡಿಕೆ ಶಿವಕುಮಾರ್ ಅವರೇನು ಪ್ರೀ ಪ್ಲಾನ್ ಮಾಡಿಕೊಂಡು ಕ್ಷೇತ್ರಕ್ಕೆ ಬಂದವರಲ್ಲ. ಆದ್ರೆ ಕುತೂಹಲ ಹುಟ್ಟುವುದು ಎಲ್ಲಿ ಗೊತ್ತೇ? ಯಡಿಯೂರಪ್ಪಗೆ ವರ ಕೊಟ್ಟಿದ್ದ ನಾಗೇಶ್ವರ, ಕುಮಾರಸ್ವಾಮಿಗೂ ಹರಿಸಿದ್ದ ನವಿಲೆ ನಾಗದೇವರು. ಆ ನಾಗನಿಗೆ ಪೂಜೆ ಮಾಡಿಸಿದ್ದಾರೆ ಡಿಕೆ ಶಿವಕುಮಾರ್. ಹಿಂದೆ
ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂತಹ ಕುಮಾರಸ್ವಾಮಿ ಅವರು ಕೂಡ ಬಂದಿದ್ರು. ಅವ್ರಿಗೂ ಕೂಡ ಒಳ್ಳೆ ಸ್ಥಾನಮಾನ ಸಿಕ್ಕಿತ್ತು. ಅದಾದ ನಂತರ ಸಮ್ಮಿಶ್ರ ಸರ್ಕಾರ ಇದ್ದಂತಹ ಸಮಯದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಕೂಡ ಬಂದಿದ್ರು. ಅವರು ಬಂದಾದ್ಮೇಲೆ ಅವ್ರಿಗೂ ಕೂಡ ಒಂದು ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿತ್ತು. ಅದೆಲ್ಲ ಕ್ಷೇತ್ರದ ಮಹಿಮೆ. ಅದಾದ ನಂತರ ಈಗ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ. ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಅವ್ರಿಗೊಂದು ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ತುಂಬಾ ಅಪೇಕ್ಷೆ ಇಟ್ಟಿದ್ದಾರೆ. ಅದು ಭಗವಂತನ ಒಂದು ಆಶೀರ್ವಾದ. ಈ ಕ್ಷೇತ್ರಕ್ಕೆ ಬಂದಂತ ಎಲ್ಲ ರಾಜಕಾರಣಿಗಳು ಎಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದದಿಂದ ಒಳ್ಳೇದಾಗಿದೆ. ಅವ್ರಿಗೂ ಕೂಡ ಸ್ಥಾನಮಾನ ಸಿಗಬೇಕು ಅಂತೇಳಿ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಿ, ಅದಾದ ನಂತರ ಮನೆಯಲ್ಲಿ ನಮ್ಮ ಒಂದು ಶಿವಾನುಗ್ರಹ ಪ್ರತಿಷ್ಠಾನ ವತಿಯಿಂದ ಅಲ್ಲಿ ಒಂದು ವಿಶೇಷ ಪೂಜೆಯನ್ನು ಇಟ್ಕೊಂಡಿದ್ದು, ಮನೆಯಲ್ಲಿ 1.5-2 ತಾಸು ಒಂದು ವಿಶೇಷವಾದ ಪೂಜೆ ಕಾರ್ಯಕ್ರಮಗಳನ್ನ ನೆರವೇರಿಸಿ ಸಂಕಲ್ಪವನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಖಂಡಿತ ಒಂದು 3-3.5 ತಿಂಗಳ ನಂತರ ಒಳ್ಳೆ ಒಂದು ಸ್ಥಾನಮಾನ ಗೌರವ 100% ಸಿಗ್ತದೆ ಅಂತೇಳಿ ನಾವು ಕೂಡ ಸ್ವಾಮಿಯವರ ಆಶೀರ್ವಾದ ಅಂತ ಒಂದು ಪೂಜೆ ಪುಂಗರಲ್ಲಿ ನೆರವೇರಿಸಿದ್ದೀವಿ. ಅವರಿಗೆ ಮುಂದಿನ ಸ್ಥಾನದಲ್ಲಿ ಖಂಡಿತವಾಗ್ಲೂ ಒಳ್ಳೆ ಒಂದು ಸ್ಥಾನಮಾನ ದೊರಕ್ತದೆ ಸರ್. ಆಶ್ಚರ್ಯವಾಗುತ್ತದೆ ಅಲ್ವೇ? ಈ ಕ್ಷೇತ್ರಕ್ಕೆ ಬಂದು ಹೋದ ಮೇಲೆ ಯಡಿಯೂರಪ್ಪ ಅವರಿಗೆ ಸಿಎಂ ಪಟ್ಟ ಒಲಿದಿತ್ತು, ಕುಮಾರಸ್ವಾಮಿಗೂ ಸಿಎಂ ಪಟ್ಟ ಸಿಕ್ಕಿತ್ತು. ಈಗ ಡಿ ಕೆ ಶಿವಕುಮಾರ್ ಬಂದು ಹೋಗಿದ್ದಾರೆ, ವಿಶೇಷ ಸಂಕಲ್ಪವನ್ನು ಮಾಡಿದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಾ? ಈ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರವೇ HDK ಮತ್ತು ಯಡಿಯೂರಪ್ಪ ಇಬ್ರು ಸಿಎಂ ಆಗಿದ್ರಂತೆ. ಡಿ ಕೆ ಶಿವಕುಮಾರ್ ಅಂದ್ರೆ ಟ್ರಬಲ್ ಶೂಟರ್. ಆ ಟ್ರಬಲ್ಗೆ ಟ್ರಬಲ್ ಕೊಡ್ತಿರೋದು ಯಾರು? ಆ ಸಮಸ್ಯೆಯನ್ನ ಈ ನಾಗದೇವರು ನಿವಾರಣೆ ಮಾಡುತ್ತಾ ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಈ ಅವಧಿಯಲ್ಲೇ ಸಿಎಂ ಆಗ್ತಾರೆ ಅಂತ ಒಬ್ರು ಇಬ್ರು ನವಿಲೆ ನಾಗದೇವರ ಪೂಜೆ. ಡಿ ಕೆ ಶಿವಕುಮಾರ್ ಅಮಾವಾಸ್ಯೆಯ ದಿನದಂದೇ ಇಲ್ಲಿಗೆ ಭೇಟಿ ನೀಡಿ ಪೂಜೆ ಮಾಡಿಸಿದ್ದಾರೆ. ವಿಶೇಷ ಅಂದ್ರೆ ಯಡಿಯೂರಪ್ಪ ಕೊನೆಯ ಬಾರಿಗೆ ಸಿಎಂ ಆದ್ರಲ್ಲ, ಹಾಗೆ ಸಿಎಂ ಆಗುವ ಕೆಲವೇ ದಿನಗಳ ಮೊದಲು ಇಲ್ಲಿಗೆ ಬಂದಿದ್ರಂತೆ. ಕುಮಾರಸ್ವಾಮಿ ಕೂಡ ಈ ನವಿಲೆ ನಾಗದೇವರ ದರ್ಶನ ಮಾಡಿದ್ರಂತೆ. ಹಾಗೆ ಬಂದು ಹೋದ ಕೆಲವೇ ದಿನಗಳಲ್ಲಿ ಅವರು ಸಿಎಂ ಆದ್ರಂತೆ. ಏನಿದು ಟ್ರಬಲ್ ಶೂಟರ್? ಅಮಾವಾಸ್ಯೆ ಪೂಜೆ ರಹಸ್ಯ. ಡಿಕೆ ಅಮಾವಾಸ್ಯೆ ನಾಗಪೂಜೆ. ಡಿಕೆ ಬರುವ ವಿಷಯ ಹಾಸನ ಕಾಂಗ್ರೆಸ್ಸಿಗರಿಗೆ ಗೊತ್ತಿಲ್ಲ. ಡಿಕೆಶಿಯನ್ನ ಸ್ವಾಗತಿಸಿದ್ದು ಜೆಡಿಎಸ್ ಶಾಸಕ. ಈ ಉದ್ದೇಶವನ್ನ ಇಟ್ಟುಕೊಂಡೇ ಡಿಕೆ ಶಿವಕುಮಾರ್ ಭೀಮನ ಅಮಾವಾಸ್ಯೆ ದಿನದಂದೇ ನಾಗಪೂಜೆ ಮಾಡಿಸಿದ್ದಾರಾ? ಡಿಕೆ ಶಿವಕುಮಾರ್ ಆಪ್ತ ಶಾಸಕರಾಗಿರುವ ಸಿಎನ್ ಬಾಲಕೃಷ್ಣ ಡಿಕೆ ಶಿವಕುಮಾರ್ ಅವರಿಗೆ ಹಾರ ಹಾಕಿ ಸ್ವಾಗತಿಸಿದ್ದಾರೆ. ಡಿಕೆ ಶಿವಕುಮಾರ್ ಡಿಸಿಎಂ ಅವರಿಗೆ ಅಂತ ಒಂದು ಎಸ್ಕಾಟ್ ಇರುತ್ತೆ, ಆದ್ರೆ ಎಸ್ಕಾಟ್ ಸಿಬ್ಬಂದಿಯೂ ಬಂದಿಲ್ಲ. ಹಾಸನದಲ್ಲಿರುವ ಯಾವೊಬ್ಬ ಅಧಿಕಾರಿಯೂ ಬಂದಿಲ್ಲ, ಕಾಂಗ್ರೆಸ್ ಕಾರ್ಯಕರ್ತರು ಬಂದಿಲ್ಲ. ಆದ್ರೆ ಜೆಡಿಎಸ್ ಶಾಸಕರಾಗಿರೋ ಸಿಎನ್ ಬಾಲಕೃಷ್ಣ ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತ ಮಾಡಿದ್ದಾರೆ. ಡಿಕೆಶಿ ಸಿಎಂ ಭವಿಷ್ಯ ಹೇಳಿದ್ದವರು ಒಬ್ಬಿಬ್ಬರಲ್ಲ. ಫೆಬ್ರವರಿಯಲ್ಲಿ ಡಿಕೆಗೆ ಪಟ್ಟದ ಭವಿಷ್ಯ ಹೇಳಿದ್ದ ಅಮ್ಮ ಭೈರವಿ. ನನ್ನ ಮಾತು ಇಲ್ಲಿ ತನಕ ಸುಳ್ಳಾಗಲ್ಲ ಸ್ವಾಮಿ, ಯಾಕಾಗಬೇಕದು? ಅವತ್ತು DKಶಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು 3 ವರ್ಷಕ್ಕೆ ಅವನು ಇದೇನು ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ DKಶಿ ಮನೆಗೆ ಹೋಗಿದ್ದೇನೆ. ನಾನೇ ಹೋಗಿ ಕರ್ಸ್ಕೊಂಡಿದ್ದ ಅವನು.
ಹೋಗಿದ್ದೆ, ಇಷ್ಟತ್ರ ಗಣಪನ ಕೊಟ್ಟ, ಅವನ ಹೆಂಡತಿ ಸೀರೆ ಗೀರೆ ಕೊಟ್ಟು ಉಡಿ ತುಂಬಿಸೋದು ಏನಾಗುತ್ತೆ ಅಂತ ಅಂದ. ಏನಾಗಬೇಕಾಗಿತ್ತು ಅಂದೆ. ಮುಂದಿನ ಕತೆ ಅಂದ. ಮುಂದಿನ ಕತೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ ಅಂದೆ. ಏನು ಹಂಗಂದ್ರೆ ಅಂತ ಅರ್ಥ ಆಗಿಲ್ಲ. ನಾವು ಎಲ್ಲಮ್ಮನ ಊರಿನವರಲ್ರಿ, ಹೌದಲ್ಲ, ನಾವು ಎಲ್ಲಮ್ಮನ ನಾಡು ಗಂಡು ಗರ್ತಿ ನಾಡಿನವರು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದರೆ ನೀ ದುಡ್ದಿದ್ದ ದುಡ್ಡು ಇನ್ಯಾವನ ಹೊತ್ತಿನ ಗುಂಡ್ಗಾಗಿ ಕೂತ್ಕೊಂತಾನೆ ಅಂತ ಅಷ್ಟೇ ಅರ್ಥ. ಬದಲಾವಣೆ ಅಲ್ಲ, ಸೀಟಿನಲ್ಲಿ ಇವನೇ ಕೂತ್ಕೋಬೇಕು, ಯಾರು ಡಿ ಕೆ ಶಿನೇ ಕೂತ್ಕೋಬೇಕು. ಡಿ ಕೆ ಶಿ ಮೇಲೆ ನಂಗೆ ತುಂಬ ಏನು ಅಭಿಮಾನವಿಲ್ಲ, ಸಿದ್ದರಾಮಯ್ಯನ ಮೇಲೂ ಇಲ್ಲ, ಹಂಗಂತೇಳಿ BJP ಮೇಲೂ ಇಲ್ಲ. ಯಾಕಿಲ್ಲ ಅಂದರೆ ಎಲ್ಲ ಬಂದೆ ನಮಗೆ. ಹೌದು, ಇದೇ ಅವಧಿಯಲ್ಲಿ ಆಗೋದು. ಡಿಕೆಗೆ ಸಿಎಂ ಪಟ್ಟ ಸಿಗಲಿದೆ ಎಂದಿದ್ದ ನೊಣವಿನಕೆರೆ ಸ್ವಾಮೀಜಿ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ? DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ? ಅವಕಾಶ ಇದೆಯಪ್ಪ, ಇದೆ, ಆಗ್ತಾರೆ. ನಿಮ್ಮೆಲ್ಲರ ಒಂದು ಆಸೆ ಏನಿದೆ ಅದಾಗುತ್ತೆ ಭಗವಂತ. ಯಾಕಂದ್ರೆ ಅವರು ನಿಮ್ಮ ಶ್ರೀಮಠದ ಭಕ್ತರು. ಹೌದಪ್ಪ, ಅದಕ್ಕೆ ನಾವು ಕೂಡ ಸಂಕಲ್ಪ ಮಾಡ್ತಾ ಇದೀವಿ. ಅದಕ್ಕೆ ಅವಕಾಶ ಇದೆ, ಮಾಡೋಣ. ಜನವರಿಯಲ್ಲಿ ಭವಿಷ್ಯ ಹೇಳಿದ್ದ ಅವಧೂತ ವಿನಯ್ ಗುರೂಜಿ. ಸಿದ್ದರಾಮಯ್ಯನವ್ರ ನಂತರ ಏನಾದ್ರು ಅವಕಾಶ ಸಿಗುತ್ತೆ ಅಂದ್ರೆ ಪಕ್ಷದಲ್ಲಿ ನಾವೆಲ್ಲ ನೋಡಿದ ಹಾಗೆ ತುಂಬಾ ಪಕ್ಷವನ್ನು ಒಟ್ಟುಗೂಡಿಸೋದ್ರಲ್ಲಿ ಎಲ್ಲ ನಾಯಕರು ಕೆಲಸ ಮಾಡಿದ್ದಾರೆ. ಅದರಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ಪಕ್ಷವನ್ನು ಒಗ್ಗೂಡಿಸೋದ್ರಿಂದ ಹಿಡಿದು ಪಾದಯಾತ್ರೆ ಕಾನ್ಸೆಪ್ಟ್ ಇಂದ ಹಿಡಿದು ಒಬ್ಬ ಲೀಡರ್ ಏನೆಲ್ಲ ಮಾಡ್ಬೋದು ಪಕ್ಷಕ್ಕೋಸ್ಕರ ಅಷ್ಟು ತಪಸ್ಸನ್ನು ಅವ್ರು ಮಾಡಿದ್ದಾರೆ. ಗುರುನಿಷ್ಠೆ, ಅಜ್ಜಯ್ಯನ ಮೇಲಿರೋ ಗುರುನಿಷ್ಠೆ ಮತ್ತೆ ಹಿರಿಯರ ಮೇಲಿನ ಭಕ್ತಿ. ಯಾಕಂದ್ರೆ SM ಕೃಷ್ಣ ಅವರು ಶರೀರ ಬಿಟ್ಟಾಗ ನಾವೆಲ್ಲ ಪ್ರತ್ಯಕ್ಷವಾಗಿ ಅದನ್ನು ನೋಡಿದ್ವಿ. ಮತ್ತೆ ನಾಟಕೀಯ ಇಲ್ಲದ ಮಾತು, ಮತ್ತೆ ಪಕ್ಷನಿಷ್ಠೆ, ಇದೆಲ್ಲ ನೋಡಿದಾಗ ನಮಗನ್ಸುತ್ತೆ ಭಗವಂತ ಅವರನ್ನೊಮ್ಮೆ ಮುಖ್ಯಮಂತ್ರಿಯಾಗಿ ಸೇವೆ ಮಾಡೋ ಅವಕಾಶ ಕೊಡ್ಲಿ ಅಂತ ಹೇಳಿ ಅವ್ರ ಗುರುಗಳ ದಯೆಯಿಂದ ಅದು ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಗಡೆ ದುರ್ಗಾದೇವಿ ಭವಿಷ್ಯವು ಡಿಕೆ ಪರ. ಯಾದಗಿರಿ ಜಿಲ್ಲೆಯಲ್ಲಿ ಗಡೆ ದುರ್ಗಾದೇವಿ ದೇವಸ್ಥಾನವಿದೆ. ಆ ದೇವಸ್ಥಾನದ ಅರ್ಚಕ ಮಹಾದೇವಪ್ಪನವರು ಈ ಅವಧಿಯಲ್ಲೇ ಡಿಕೆ ಶಿವಕುಮಾರ್ ಸಿಎಂ ಆಗಲಿದ್ದಾರೆ ಅಂತ ಭವಿಷ್ಯ ಹೇಳಿದ್ದಾರೆ. 9 ಮಂದಿ CM ಅಂತ ಹೇಳಿದರು. 9 ಮಂದಿ CM, ಆದ್ರೆ 9 ಮಂದಿ ಬ್ಯಾಡ ಅಂತ ಹೇಳಿದೆ ನಾವು. ಅಂದು ಇಬ್ಬರು ಅಂದು DK ಶಿವಕುಮಾರ್ ನಿಲ್ಲಿಸಿ ಸಿದ್ದರಾಮಯ್ಯ ನಿಲ್ಲಿಸಿ. ಸಿದ್ದರಾಮಯ್ಯ ನಿಲ್ಲಿಸಿ DK ಶಿವಕುಮಾರ್ ಹೂವಿನ ಯಾರಿಗೆ ಹಾಕ್ಬೇಕಂತ ಕೇಳಿದವ್ರಿಗೆ ಅಮ್ಮ, ನಮ್ಮಲ್ಲಿ ಬಂದವ್ರಿಗೆ ಯಾಕಂತ ಹೇಳಿದೆ. ಅದು ಹೋಗಿ ಸಿದ್ದರಾಮಯ್ಯಗೆ ಹಾಕ್ತು ಹೂವಿನ. ಸಿದ್ದರಾಮಯ್ಯಗೆ ಹಾಕಿದ ಮೇಲೆ ಸಿದ್ದರಾಮಯ್ಯ ಆಗೋಯ್ತು, ಸಿದ್ದರಾಮಯ್ಯಿಂದ ಆಯಿತು. ಈಗ ಸಮ್ಮಿಶ್ರ ಸರ್ಕಾರ ಅಂತ ಹೇಳಲ್ಲ, ಅದ್ರಾಗ ಕಾಂಗ್ರೆಸ್ಸಲ್ಲಿ ಸಮ್ಮಿಶ್ರ ಸರ್ಕಾರ. ಈಗ DK ಶಿವಕುಮಾರ್ಗೆ ಹಾಕ್ಬೇಕು ಹೂವಿನಾರ. DK ಶಿವಕುಮಾರ್ ಹೂವಿನಾರ ಹಾಕ್ಬೇಕು ಹೆಂಗಾರು ಮಾಡಿ. ಹೀಗೆ ಭವಿಷ್ಯ ಹೇಳಿದ್ದವರು ಒಬ್ಬರಲ್ಲ ಇಬ್ಬರಲ್ಲ. ಡಿಕೆ ಶಿವಕುಮಾರ್ ನಂಬುವ ಅಜ್ಜಯ್ಯ ಪೀಠದ ಸ್ವಾಮೀಜಿ, ಡಿಕೆ ಪ್ರತಿಯೊಂದಕ್ಕೂ ಕೇಳಿ ನಡೆಯುವ ರಾಜ್ಗುರು ದ್ವಾರಕನಾಥ್ ಸೇರಿದಂತೆ ಇನ್ನು ಹಲವರು ಡಿಕೆ ಶಿವಕುಮಾರ್ ಈ ಅವಧಿಯಲ್ಲೇ ಸಿಎಂ ಆಗಲಿದ್ದಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ದಿನದಿಂದಲೂ ಮುಂದಿನ ಸಿಎಂ ಯಾರು ಎಂಬ ಚರ್ಚೆ ನಡೆಯುತ್ತಲೇ ಇದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಒಪ್ಪಂದವಾಗಿದೆ ಎಂಬ ಚರ್ಚೆಗಳಿಗೆ ಇನ್ನೂ ಫುಲ್ ಸ್ಟಾಪ್ ಬಿದ್ದಿಲ್ಲ. ಸಿದ್ದು 5 ವರ್ಷ ಕಂಪ್ಲೀಟ್ ಮಾಡ್ತಾರಾ? ಡಿಕೆ ಸಿಎಂ ಆಗ್ತಾರಾ? ಸಿದ್ದರಾಮಯ್ಯ ಈಗಾಗಲೇ ತಾವು ಈ ಅವಧಿಯನ್ನು ಕಂಪ್ಲೀಟ್ ಮಾಡ್ತೇನೆ, ಮುಂದಿನ ಚುನಾವಣೆಯನ್ನು ನನ್ನ ನೇತೃತ್ವದಲ್ಲೇ ಎದುರಿಸಲಿದ್ದೇನೆ ಅಂತ ಅನುಮಾನಕ್ಕೆ ಆಸ್ಪದವೇ ಇಲ್ಲದಂತೆ ಘೋಷಿಸಿ ಬಿಟ್ಟಿದ್ದಾರೆ. ಸಿಎಂ ಹಾಗೆ ಹೇಳಿದ ಮೇಲೆ ನನ್ನ ಬಳಿ ಬೇರೆ ಆಯ್ಕೆಗಳೇನಾದರೂ ಏನಿದೆ ಎಂದಿದ್ದ ಡಿಕೆ ಶಿವಕುಮಾರ್ ಈಗಲೂ ನಂಬಿರೋದು ಸೋನಿಯಾ ಗಾಂಧಿ ಅವರನ್ನೇ. ಇಬ್ಬರನ್ನು ನಂಬಿರುವ ಡಿಕೆ, ಹೌದು, ಡಿಕೆ ಶಿವಕುಮಾರ್ ಅವರ ಬಳಿ ಇರೋದೇ ಎರಡೇ ಆಯ್ಕೆ. ಒಂದು ಸೋನಿಯಾ, ಇನ್ನೊಂದು ದೇವರು. ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ಸಿಗಾಗಿ ತಾನು ಎದುರಿಸಿರುವ ಸಂಕಟಗಳ ಜೊತೆಗೆ ತಾವು ನಂಬಿರುವ ದೇವರು ನನ್ನನ್ನ ಕೈ ಬಿಡಲ್ಲ ಎನ್ನುವುದು ಡಿಕೆ ನಂಬಿಕೆ. ಇದೆಲ್ಲದರ ಮಧ್ಯೆಯೇ ಶುರುವಾಗಿದೆ ದೆಹಲಿ ಯಾತ್ರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕ್ಯಾಬಿನೆಟ್ ಮುಗಿತಾ ಇದ್ದಂತೆ ದೆಹಲಿಗೆ ಶಿಫ್ಟ್ ಆಗಿದ್ದಾರೆ. ಇಬ್ಬರು ದೆಹಲಿಗೆ ಹೋಗಿದ್ದರೂ ಪ್ರತ್ಯೇಕವಾಗಿ ಹೋಗಿರೋದು ಕುತೂಹಲಕ್ಕೆ ಕಾರಣವಾಗಿದೆ. 5 ವರ್ಷ ನಾನೇ ಸಿಎಂ ಎಂದು ಹೇಳಿದ್ದ ಸಿದ್ದರಾಮಯ್ಯ
ಹಾಗೆ ಹೇಳಿದ ನಂತರ ಮತ್ತೊಮ್ಮೆ ದೆಹಲಿ ರೀಚ್ ಆಗಿರುವ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಿದ್ದಾರೆ. ಈ ಭೇಟಿಯಲ್ಲಿಯೇ ಡಿಕೆ ಶಿವಕುಮಾರ್ ಅವರಿಗೆ ಸಿಗ್ನಲ್ ಸಿಗಲಿದೆಯಾ ಹೇಳೋಕೆ ಸಾಧ್ಯ ಇಲ್ಲ. ಡಿಕೆ ಶಿವಕುಮಾರ್ ಬಯಸಿದರೂ ಬಿಟ್ಟು ಕೊಡೋದಕ್ಕೆ ಸಿದ್ದರಾಮಯ್ಯ ತಯಾರಿಲ್ಲ. ಅದನ್ನ ಅವರು ಓಪನ್ ಆಗಿಯೇ ಹೇಳಿದ್ದಾರೆ. ಈಗ ಗಡೆ ದುರ್ಗಮ್ಮ, ನವಿಲೆ ನಾಗದೇವರು, ಅಜ್ಜಯ್ಯ ಸೇರಿದಂತೆ ಹಲವು ದೈವವಾಣಿಗಳ ಭವಿಷ್ಯ, ಹಲವು ಜ್ಯೋತಿಷಿಗಳ ಭವಿಷ್ಯ ನಿಜವಾಗುತ್ತಾ ಸುಳ್ಳಾಗುತ್ತಾ ಕುತೂಹಲವಂತೂ ಜಾರಿಯಲ್ಲಿದೆ. ಕುತೂಹಲ, ವಿಸ್ಮಯಕ್ಕೆ ಉತ್ತರ ಯಾವಾಗ ಸಿಗುತ್ತೆ? ನವೆಂಬರ್ ಅಲ್ಲ, ಡಿಸೆಂಬರ್ ಅಲ್ಲ, ಅಥವಾ 2028ರಲ್ಲ. ಸಮಯ ಓಡ್ತಾನೆ ಇರುತ್ತೆ, ಉತ್ತರನೂ ಕೊಡುತ್ತೆ. ನಾಗದೇವರ ರಹಸ್ಯ ನಿಜಾನೋ ಸುಳ್ಳೋ ಆಗ ಗೊತ್ತಾಗುತ್ತೆ. ಇದೇ ಇವತ್ತಿನ ಗ್ಯಾರಂಟಿ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.